ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಎಂಥದ್ದು ಅಂದರೆ, ಶ್ರೀಮತಿ ಸವಿತಾ ಜೋಶಿಯವರು ಆನ್ಲೈನಲ್ಲಿ ಭಗವದ್ಗೀತೆಯನ್ನು ಉಚಿತವಾಗಿ ಕೊಡ್ತಾಯಿದ್ರು. ಅಲ್ಲಿ ನಾನು ಸೇರ್ಕೊಂಡ್ವಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಸ್ವರ್ಣವಲ್ಲಿ ಮಠದ ದಾಟಿಯಲ್ಲಿ ಹೇಳ್ಕೊಡ್ತಾಯಿದ್ರು. ಮತ್ತು ಅವ್ರದ್ದು ಇನ್ನೊಂದು ಉದ್ದೇಶ ಎಂಥದ್ದು ಅಂದರೆ, ಎಲ್ಲರೂ ಕಲಿಯವು ಭಗವದ್ಗೀತೆನ, ನಮ್ಮ ಸಂಸ್ಕೃತಿಯನ್ನು ಉಳಿಸವು. ಎಲ್ಲರೂ ಬನ್ನಿ, ಎಷ್ಟು ಜನ ಬೇಕಾದ್ರೂ ಬನ್ನಿ, ತಾನು ಹೇಳ್ಕೊಡ್ತಿ, ತಾನು ಮತ್ತೊಂದು ಬ್ಯಾಚ್ ಬೇಕಾದ್ರೂ ಮಾಡಿ ಹೇಳ್ಕೊಡ್ತಿ ಹೇಳಿ ಎಷ್ಟು ಸಮಾಧಾನದಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರೂ ಕಲಿಯೋಣ, ಎಲ್ಲರೂ ಕಲ್ತ್ಕೊಳ್ಳಿ ಬನ್ನಿ. ಮತ್ತು ಈ ಭಗವದ್ಗೀತೆ ಹೇಳೋದ್ರಿಂದ ಮನಸ್ಸಿಗೆ ತುಂಬಾ ಖುಷಿ ಆಗ್ತು. ವೈಯಕ್ತಿಕವಾಗಿ ನನಗೆ ಅದ್ರ ಅನುಭವ ಆಜು. ತುಂಬಾ ಮನಸ್ಸಿಗೆ ಸಮಾಧಾನ ಆಗ್ತು. ಏನೋ ಮನೆಯಲ್ಲೂ ಏನೋ ಒಂಥರ ಖುಷಿ ಇರ್ತು. ಹಾಗಾಗಿ ಎಲ್ಲರೂ ಭಗವದ್ಗೀತೆಯನ್ನು ಕಲೀರಿ, ಎಲ್ಲರೂ ಓದಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋಣ. ಅವ್ರು ಮಾಡೋ ಈ ಪುಣ್ಯ ಕೆಲಸದಲ್ಲಿ ನಾವು ಕೈ ಜೋಡಿಸೋಣ ಹೇಳಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದ.